ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ನಾನ್ ಮೇಕಪ್ನ ಶೇರ್ ಮಾಡ್ತಿದ್ದೀನಿ. ನಾನ್ ಬ್ರೈಡಲ್ ಥರ ಸಿಂಪಲ್ಲಾಗಿ ಮದುವೆ ಲುಕ್ಕು, ಸಿಂಪಲ್ಲಾಗಿ ಕ್ಯೂಟಾಗಿ ಹೇಗೆ ರೆಡಿ ಆಗೋದು ಅಂತ ಹೇಳ್ಬಿಟ್ಟು ಇವತ್ತು ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಗೆಟ್ ರೆಡಿ ವಿತ್ ಮೀ ಲಾಂಗ್ ವಿಡಿಯೋ ಥರ ಶೇರ್ ಮಾಡ್ತೀನಿ. ಸೊ ಈ ಒಂದು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಅತ್ತೆ ಸ್ಯಾರಿ. ಸೊ ನನಗೆ ಹೇಗೆ ಕಾಣುತ್ತೆ ಅಂತ ನಿಜ ಗೊತ್ತಿಲ್ಲ ನನಗೆ, ನೋಡೋಣ ಬನ್ನಿ. ಸೊ ನನಗೆ ಹಳೆ ಕಾಲದ ಸ್ಯಾರಿಗಳನ್ನ ವೇರ್ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಗೆಟ್ ರೆಡಿ ವಿತ್ ಮೀ. ಸೊ ಫಸ್ಟು ಏರೆಲ್ಲ ನೀಟಾಗಿ ಎತ್ತಿ ಫಸ್ಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ, ಪಾಂಡ್ಸ್ ಅವ್ರದ್ದು. ಸೊ ಇದೆಲ್ಲನೂ ಕಾಸ್ಟ್ಲಿ ಅಲ್ಲ, ಎಲ್ಲನೂ ಬಜೆಟ್ ಫ್ರೆಂಡ್ಲಿಯಾಗೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ಮೇಕಪ್ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಬಿಗಿನರ್ಸ್ ಆಗಿದ್ದರೆ ಇದು ಬೆಸ್ಟ್ ಮೇಕಪ್ ಅಂತಲೇ ಹೇಳ್ತೀನಿ. ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಎಲ್ಲ ಕೂಡ 500 ಒಳಗಡೆ, ಯಾವುದು ಕೂಡ ಎಬೋ ಇಲ್ಲ. ಫಸ್ಟು ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ, ಬಿಕಾಸ್ ಮಾಯ್ಶ್ಚರೈಸರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಮೇಕಪ್ಪಲ್ಲಿ. ನೀವು ಡೈಲಿ ಕೂಡ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಸಾಫ್ಟಾಗಿ ಸ್ಮೂತಿಯಾಗಿ ಕಾಣುತ್ತೆ. ಪ್ರೈಮರ್, ದೆನ್ ನೆಕ್ಸ್ಟು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನಾನು ಯಾವುದೇ ಥರ ಕರೆಕ್ಟರ್ ಏನೂ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ವೀಡಿಯೋಗೋಸ್ಕರ ಅಂತ ಹೇಳ್ಬಿಟ್ಟು ಜಸ್ಟ್ ಕರೆಕ್ಟರೆಲ್ಲ ಯೂಸ್ ಮಾಡ್ತಾಯಿಲ್ಲ. ಡೈರೆಕ್ಟಾಗಿಯೇ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ವೆರಿ ಗುಡ್ ಅಂತಲೇ ಹೇಳ್ತೀನಿ. ಸ್ಮೂದಿಯಾಗಿ ಸೀರಿಯಸ್ಸಾಗಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತಂದರೆ ಬೇಕಾದ್ರೆ ನೀವೇ ನೋಡಿ. ನಾನು ಎಷ್ಟೊಂದು ಯೂಸ್ ಮಾಡಿದ್ದೀನಿ, ಬಟ್ ಇದರಷ್ಟು ನನಗೆ ಫುಲ್ ಕವರೇಜ್ ಕೂಡ ಇದೆ, ಮತ್ತು ಹಾಗೆಯೇ ಫುಲ್ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದರಷ್ಟು ಯಾವುದೂ ಇಲ್ಲ. ಒಂದು ಬ್ಲೆಂಡು ನೋಡಿ, ಬ್ರಷೇ ಕ್ಲೀನ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಬೇರೆ ಬ್ರಷ್ ಇದಷ್ಟು ನೀಟಾಗಿ ಆಗ್ತಾಯಿಲ್ಲ, ಬ್ಲೆಂಡ. ನೋಡಿ ಸೀರಿಯಸ್ಲಿ ಎಷ್ಟು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಮೈ ಮೋಸ್ಟ್ ಫೇವ್ರೆಟ್ ಫೌಂಡೇಶನ್ ಅಂತ ಅಂದರೆ ಇದೇ. ಸೀರಿಯಸ್ಲಿ ಇದು ಪ್ರೈಸ್ ಬಂದು ಐ ಥಿಂಕ್ ನಾನು ಇದನ್ನು 2 ಏನೋ ಇದೊಂದು ಮತ್ತು ಜೊತೆಗೆ ಐಲೈನರ್ ಏನೋ ತರಿಸ್ಕೊಂಡಿದ್ದು ನಾನು 500 ಒಳಗಡೆ ಇದ್ದಿದ್ದು. ಸೀರಿಯಸ್ಸಾಗಿ ಹೇಳ್ತೀನಿ, ಬೆಸ್ಟ್ ಫೌಂಡೇಶನ್ ಅಂದರೆ ಬಿಗಿನರ್ಸ್ಗಾಗಿರ್ಬೋದು ಮತ್ತು ಡೈಲಿ ಯೂಸ್ಗೆ ಏನಾದರೂ ಆದರೆ ಇದು ಬೆಸ್ಟ್ ಫೌಂಡೇಶನ್ ಅಂತಲೇ ಹೇಳ್ತೀನಿ. ಸೂಪರಾಗಿ ಕವರೇಜ್ ಕೊಡುತ್ತೆ, ಹಾಗೆ ಬ್ಲೆಂಡ್ ಕೂಡ ಸೂಪರಾಗಿ ಆಗುತ್ತೆ. ದೆನ್ ಫಿಟ್ ಮೀ ಅವ್ರದ್ದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಲೂಸ್ ಪೌಡರ್ ಇದುವರೆಗೂ ಯೂಸ್ ಮಾಡಿಲ್ಲ. ನನಗೆ ಕಾಂಪ್ಯಾಕ್ಟೇ ನಂಗೆ ಒಂಥರ ಕಂಫರ್ಟ್ ಝೋನ್ ಕೊಡುತ್ತೆ, ಮತ್ತು ಜಾಸ್ತಿ ಸ್ವೆಟ್ ಕೂಡ ಆಗೋದಿಲ್ಲ. ನಾನು ಅದಕ್ಕೋಸ್ಕರ ಕಾಂಪ್ಯಾಕ್ಟರೇ ಸೆಟ್ ಮಾಡಿಬಿಡ್ತೀನಿ ಜಾಸ್ತಿ. ಇದುವರೆಗೂ ಲೂಸ್ ಪೌಡರ್ ನಾನು ತಗೊಂಡೇ ಇಲ್ಲ.
ಕತ್ತು ಕವರ್ ಮಾಡ್ಕೋಬೇಕು. ದೆನ್ ಬ್ಲಷ್, ಹುಡಾ ಬ್ಯೂಟಿ ಅವ್ರದ್ದು ಬ್ಲಷ್ ತರಿಸ್ಕೊಂಡು ಯಾವ ರೀತಿ ಮಾಡಿದ್ದೀನಿ ನೋಡಿ. ಕೆಳಗಡೆ ಬೀಳ್ದ ತಕ್ಷಣ ಹೊಡೆದೋಯ್ತು ಗೈಸ್. ನೋಡಿ ಗೈಸ್, ತಿರ್ಗಾ ಅದು ಕೂರ್ತಾಯಿಲ್ಲ. ಹಿಂಗೆ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ನೆಲ್ಲ ಹಿಂಗೆ ಹೊಡೆದಾಕ್ಬಿಟ್ಟೆ. ಒಂದು ಫೌಂಡೇಶನ್ದು ಓಪನೇ ಮಾಡಿರಲಿಲ್ಲ, ಬಾಟ್ಲು ಬಿದ್ದು ಫೌಂಡೇಶನ್ ಎಲ್ಲ ಹೊಡೆದೋಯ್ತು. ನನ್ನ ಕಷ್ಟ ಯಾರು ಕೇಳ್ತಾರೆ? ಹೈಲೈಟರ್, ದೆನ್ ಕಾಜಲ್. ನನ್ನ ಮೋಸ್ಟ್ ಫೇವ್ರೆಟ್ ಕಾಜಲ್ ಅಂತ ಅಂದರೆ ಇದೆ, ಮೆಬ್ಲಿನ್ ಅವ್ರದ್ದು. ಸೂಪರಾಗಿದೆ. ಆಲ್ಮೋಸ್ಟ್ ನನಗೆ ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. ಬೇರೆ ಕಾಜಲ್ಸ್ ಎಲ್ಲ ಬೇರೆ ಕಾಜಲ್ ಎಲ್ಲ ನಂಗೆ ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ. ನಾನು ಹಾಕ್ಕೊಂಡಿದ್ದೆಲ್ಲ ಒಂದು 10 ನಿಮಿಷಕ್ಕೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಬಟ್ ಇದು ನೆವರ್. ನನಗೆ ನಾನೇ ವಾಶ್ ಮಾಡೋವರೆಗೂ ಅದು ಹೋಗೋದಿಲ್ಲ. ಹೋದ್ರೂ ಸ್ಪ್ರೆಡ್ ಅಂತೂ ಆಗೋಲ್ಲ, ಹಂಗೆ ಹೋಗ್ಬಿಡುತ್ತೆ, ಕೆಳಗಡೆ ಎಲ್ಲ ಬರೋದೇ ಇಲ್ಲ. ಮೈ ಫೇವ್ರೆಟ್. ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇರೋದು. ಎಲ್ಲನೂ ತೋರಿಸ್ತಾ ಇಲ್ಲ. ನನಗೆ ಯಾವುದು ಕಂಫರ್ಟಬಲ್ ಆಗಿದೆ, ನನಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನೀವು ಅದನ್ನು ನನಗಿವಾಗ ಇಷ್ಟ ಆಗಿದ್ರೆ ನಿಮಗೆ ತೋರಿಸ್ಬಿಟ್ಟು ನೀವು ಅದನ್ನ ಹಾಕ್ಕೊಂಡಾಗ ನೀವು ನನ್ನ ಬೈಕೋಬಾರ್ದಲ್ವಾ. ಸೊ ನನಗೆ ಯಾವ್ದು ಇಷ್ಟ ನಾನು ನಿಮ್ಗೆ ಅದನ್ನೇ ಶೇರ್ ಮಾಡ್ತಾ ಇರೋದು. ನೀರು ಬರ್ತೈತಿ. ಮದುವೆಗೆ ಮುಂಚೆ ಒಂದು ನಿಮಿಷ. ಮದುವೆಗೆ ಮುಂಚೆ ನಾನು ಕಾಜೆಲ್ಲ ಡೈಲಿ ಕಾಲೇಜ್ಗೆ ಹಾಕೋಗ್ದರೆ ನಾನು ಕಾಲೇಜಿಗೆ ಹೋಗ್ತಾಯಿರಲಿಲ್ಲ. ಕಾಜಲ್ ನನಗೆ ಅಷ್ಟು ಕಾಜಲ್ ನನ್ನ ಮುಖದೊಳಗಡೆ ಕಾಜಲ್ ಹೋಗ್ತಾಯಿರಲಿಲ್ಲ ನನ್ನ ಮುಖದಲ್ಲಿ. ಆ ಥರ ದಿನ ಕಾಜಲ್ ಆಗ್ತಾಯಿದೆ. ಬಟ್ ಮದುವೆ ಆದಮೇಲೆ ಕಾಜಲ್ ಅಪರೂಪ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಕಾಜಲ್ನ ಹಾಕೋದ್ರಿಂದ ಇವಾಗ ಸ್ವಲ್ಪ ಆಗೋರು ಕಣ್ಣಲ್ಲಿ ನೀರು ಬರ್ತೈತೆ. ಜಾಸ್ತಿ ಇವಾಗ ಆಗ್ತಾಯಿಲ್ವಲ್ಲ. ಸೊ ನನ್ನ ಫೇಸಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಅಂತಂದರೆ ಅದು ನನ್ನ ಕಣ್ಗಳು ಮಾತ್ರ. ಸೊ ಅದಕ್ಕೆ ನಾನು ಸ್ವಲ್ಪ ಡೆಕೋರೇಟ್ ಮಾಡಬೇಕು. ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನನ್ನ ಕಣ್ಣು ಎಲ್ರಿಗೂ ಅಷ್ಟೇ. ದೆನ್ ಇದು ಹೈಲೈಟರ್ ಐತಲ್ಲ, ಅದನ್ನೇ ಸಿಂಪಲಾಗಿ ಮೇಲ್ಗಡೆ ಹಾಕ್ಕೊಳ್ಳೋಣ, ಜಾಸ್ತಿ ಓವರ್ ಆಗಬೇಡ. ನಾನು ಹೆಂಗೆ ಅಂದರೆ ಪರ್ಸ್ನಲಿ ನಾನು ಹೆಂಗೆ ಅಂತಂದರೆ, ನಾನು ಯಾವುದೇ ಮೇಕಪ್ ಮಾಡಿದ್ರು ಮೇಕಪ್ ಮಾಡೋಳೆ ಓವರ್ ಆ ಥರ ಅನ್ಸ್ಕೊಳ್ಳೋದಿಲ್ಲ. ನನಗೆ ಆ ಥರ ಫೀಲು ಆಗಬಾರ್ದು. ಜಸ್ಟ್ ನಾನು ಮೇಕಪ್ ಮಾಡಿದ್ರೂ ಫುಲ್ ಚೆಂದ ಕಾಣಬೇಕು. ನಾನು ಸಿಂಪಲ್ಲಾಗಿರಬೇಕು, ನ್ಯಾಚುರಲ್ ಆಗಿರಬೇಕು. ಸೊ ನನಗೆ ಅದೇ ಇಷ್ಟ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಏನು ಮಾಡ್ಕೊಳ್ತೀನಿ, ನನ್ನ ಹತ್ರ ಕಲರ್ ಕರೆಕ್ಟರ್ ಇದೆ. ಅದಾದಮೇಲೆ ನೋಡಿ ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್ ಎಲ್ಲನೂ ಇಟ್ಕೊಂಡಿದ್ದೀನಿ. ಬಟ್ ನಾನು ಇದೇನು ಯೂಸ್ ಮಾಡಲ್ಲ. ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಮಾತ್ರ ಅದು. ನನಗೆ ಜಾಸ್ತಿ ಏನಾದರೂ ಐಸ್ ಕೆಳಗಡೆ ಏನಾದ್ರು ಬ್ಲ್ಯಾಕ್ ಕಂಡ್ರೆ ಮಾತ್ರ ನಾನು ಯೂಸ್ ಮಾಡೋದು. ಯಾವಾಗಲೂ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಯಾವಾಗಲೂ ಯೂಸ್ ಮಾಡೋದಲ್ಲ, ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಸಿಂಪಲಾಗಿ ನ್ಯಾಚುರಲಾಗಿರಬೇಕು. ಸೊ ನನಗೆ ಅದೇ ಇಷ್ಟ ಆಗೋದು. ಐಲೈನರ್ ಹಾಕ್ಕೊಂಡು ಬಂದೆ. ನನಗೆ ಕ್ಯಾಮ್ರಾ ನೋಡ್ಕೊಂಡು ನನಗೆ ಕನ್ನಡಿ ನೋಡ್ಕೊಂಡು ಐಲೈನರ್ ಹಾಕೋಕ್ಕೆ ಕಷ್ಟ. ಏನು ಕ್ಯಾಮ್ರಾ ನೋಡ್ಕೊಂಡು ಐಲೈನರ್ ಹಾಕೋಕ್ಕಾಗಲ್ಲ. ಹಂಗೆ ಐಲೈನರ್ ಹಾಕ್ಕೊಂಡು ಬಂದೆ. ದೆನ್ ಮಸ್ಕರ ಇಲ್ದಿರ ನನ್ನ ಮೇಕಪ್ ಕಂಪ್ಲೀಟ್ ಆಗಲ್ಲ. ಸಕ್ಕದಾಗಿ ಕಾಣ್ತಾ ಇದೆಯಾ? ಫಸ್ಟು ನಾನೇನು ನಂಬ್ತೀನಿ ಅಂತಂದರೆ, ಫಸ್ಟು ನಮ್ಮನ್ನ ನಾವು ಇಷ್ಟಪಡಬೇಕು. ಈಗ ನಾವು ಎಷ್ಟೇ ಚೆನ್ನಾಗಿಲ್ಲ ಅಂತಂದ್ರೂ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮನ್ನ ನಾವು ಇಷ್ಟಪಡಬೇಕು. ನಮ್ಮನ್ನ ನಾವೇ ಇಷ್ಟಪಟ್ಟಿಲ್ಲ ಅಂದರೆ ಬೇರೆ ಯಾರಾದರೂ ನಮ್ಮನ್ನ ಇಷ್ಟಪಡ್ತಾರಾ? ಸೊ ನಾನು ಒಂದು ಆ ರೂಲ್ನ ಫಾಲೋ ಮಾಡೋಳು. ನನಗೆ ಸೆಲ್ಫ್ ಲವ್ ಅಂದರೆ ತುಂಬಾ ಇಷ್ಟ. ಸೊ ಲಿಪ್ಸ್ಟಿಕ್ ಹಾಕಿದ್ರೆ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ.
ದೆನ್ ಫೈನಲಿ ಬಿಂದಿ ಇಡಬೇಕು. ಇಲ್ಲೇ ಬಿಂದಿ ತೆಗ್ದಾಕಿದೆ. ಸೊ ಈ ಒಂದು ಬಿಂದಿನ ಇಡ್ತಾಯಿದ್ದೀನಿ, ಸಿಂಪಲಾಗಿ ಚೆನ್ನಾಗಿದೆ ಅಂತ. ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು ಬಟ್ ಅದು ಖಾಲಿ ಆಗಿಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನನ್ನಂತೂ ಇದಾಯ್ತು. ಯಾಕೆ ಜಾಗ ಆಯ್ತಲ್ಲ ಇದು ಬಿಡೋದ್ರೆ ನಾನು ಲಾಸ್ಟು ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ, ಮರ್ತೋಗ್ಬಿಟ್ಟಿದ್ದೆ. ಸ್ಮೆಲ್ ಚೆನ್ನಾಗಿಲ್ಲ. ಇದು ಸ್ವಿಸ್ ಬ್ಯೂಟಿ, ನಾನು ಆಲ್ಮೋಸ್ಟ್ ಸ್ವಿಸ್ ಬ್ಯೂಟಿ ಅವ್ರದ್ದೇ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇರೋದಾದ್ರೂ ಜಾಸ್ತಿ. ಸೊ ಫ್ರೀ ಹೇರ್ಸ್ ಬಿಡೋಣ, ಫ್ರಂಟ್ ವೇರಿಯೇಷನ್ ಮಾತ್ರ ಮಾಡೋಣ ಸಿಂಪಲ್ಲಾಗಿ ಏನಾದರೂ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ. ಸ್ವಲ್ಪ ಕಮ್ಮಿ ಆಯಿತು. ಶೇಪ್ಲೆಸ್ ಆಗಿಬಿಟ್ಟಿದೆ ನನ್ನ ಕೂದಲು. ಏನು ಮಾಡಿಸಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಆ ರೇಂಜಿಗೆ ಶೇಪ್ಲೆಸ್ ಆಗೈತೆ. ಸೊ ಅದೇನೋ ಮುಂದೆ ಈ ಥರ ಇಲ್ಲ ಅಂದರೆ ಅಷ್ಟು ಕಂಫರ್ಟೇಬಲ್ಲಾಗಿ ಇರಲ್ಲ. ಟಡಾ. ಸೊ ನೋಡ್ತಾ ಇರ್ಬೋದು ನನ್ನ ಮೇಕಪ್ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಸ್ಯಾರಿ ವೇರ್ ಮಾಡಿ ಬರ್ತೀನಿ, ಆವಾಗಿಂದ ಇನ್ನೂ ಎಕ್ಸ್ಟ್ರಾ ಚೆಂದ ಕಾಣ್ತೀನಿ. ಸೊ ಹೇಳ್ತಿರಲ್ಲ ಗಂಡಸರು ನೋಡಿ ಬೇಗ ಬೇಗ ರೆಡಿಯಾಗಿ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಹಿಂಗೆ ಮಾಡಿಕೊಂಡ್ರೆ ಹೆಂಗೆ ಟೈಮ್ ಸಾಕಾಗುತ್ತೆ? ನಾವು ಚೆಂದ ಕಾಣಬೇಕು ಅಂದರೆ ಟೈಮ್ ಬೇಕು. ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕೇ ಬೇಕು, ಆಯಿತಾ? ಇನ್ನೊಂದು ಸಲ ಕೇಳಬೇಡಿ ಬೇಗ ರೆಡಿಯಾಗಿ ಅಂತ ಹೇಳ್ಬಿಟ್ಟು. ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಹೆಂಡ್ತಿಗಾಗಲಿ, ನಿಮ್ಮ ಲವರ್ಗಾಗಲಿ. ಸೊ ಸ್ಯಾರಿ ಹಾಕ್ಕೊಂಡು ಬರ್ತೀನಿ. ಹಾಯ್ ಗಾಯ್ಸ್. ಸೊ ಸ್ಯಾರಿನ ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನನ್ನ ಔಟ್ಲುಕ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಅತ್ತೆ ಸ್ಯಾರಿ. ಇದಕ್ಕೆ ನಾನು ವೈಟ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿರೋಂಥ ಒಂದು ರೆಡಿ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಸೊ ನೋಡಿ ನನ್ನ ಮೇಕಪ್ ನೋಡಿ, ಮೇಕಪ್ಪು ಇದಕ್ಕೂ ಲೌಡ್ ಇಟ್ ಸೂಪರಾಗಿ ಮ್ಯಾಚ್ ಆಗ್ತಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಓಕೆ ಬಾಯ್. ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅನುಸಾರಿಣಿ ನನ್ನ ಎದೆಗೆ, ಅಪರಾಜಿತೆ ನನ್ನ ಮನಕ್ಕೆ, ಅಧಿದೇವತೆ ಆದಿನಿ ನನ್ನ ಸ್ನೇಹಕ್ಕೆ.